ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಲೋಕಾಯುಕ್ತದಲ್ಲಿ ಮೂಡ ಹಗರಣದಲ್ಲಿ ಎಫ್ಐಆರ್. 4ನೇ ಶನಿವಾರ ಭಾನುವಾರ ರಜೆ ಇರೋದ್ರಿಂದ ಮೈಸೂರಲ್ಲೇ ಇದ್ರೂ ಸಿಎಂ ಸಿದ್ದರಾಮಯ್ಯಗಿಲ್ಲ ಟೆನ್ಷನ್. ಇವತ್ತೇ ತನಿಖೆ ಆರಂಭ ಆಗೋದು ಡೌಟ್. ಸಿಎಂ ಸ್ಥಾನಕ್ಕೆ ರಾಜೀನಾಮೆಗೆ ಪಟ್ಟು ಹಿಡಿದಿರುವ ಬಿಜೆಪಿ. ಅಕ್ಟೋಬರ್ 2ರವರೆಗೂ ಸಿದ್ದು ನಡೆ ಕಾದು ನೋಡೋ ತಂತ್ರ. ನಾಡಹಬ್ಬ ದಸರಾ ಸಂದರ್ಭದಲ್ಲೇ ರಾಜ್ಯಾದ್ಯಂತ 10 ದಿನ ಹೋರಾಟಕ್ಕೆ ಸಜ್ಜಾಗ್ತಾ ಇದೆ ಕೇಸರಿ ಪಡೆ. ಮೂಡಾ ಕೇಸ್ನಲ್ಲಿ ಲೋಕಾಯುಕ್ತ ತನಿಖೆಗೆ ನಂಬಿಕೆ ಇಲ್ಲ. ಸಿಬಿಐಗೆ ಕೇಸ್ ವರ್ಗಾಯಿಸಲು ಸ್ನೇಹಮಯಿ ಕೃಷ್ಣ ಅರ್ಜಿ. ಸೋಮವಾರ ವಿಚಾರಣೆ ಕೈಗೆತ್ತಿಕೊಳ್ಳಲಿರುವ ಕೋರ್ಟ್. ಡಿಸೆಂಬರ್ ಒಳಗೆ ರಾಜ್ಯ ಸರ್ಕಾರ ಇರಲ್ಲ ಎಂದಿದ್ದ ಎಚ್ಡಿಕೆ. ಮೂಡ ಹಗರಣದ ತನಿಖೆ ವರದಿ ಸಲ್ಲಿಕೆಗೆ ಡಿಸೆಂಬರ್ ಡೆಡ್ಲೈನ್. ಕೈಪಾಳೆಯದಲ್ಲಿ ಸದ್ದಿಲ್ಲದೆ ಎಚ್ಡಿಕೆ ಹೇಳಿದ್ದ ಭವಿಷ್ಯ ಸತ್ಯ ಆಗುತ್ತಾ ಎಂಬ ಚರ್ಚೆ. ಇಂದು ಜೆಡಿಎಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಕರೆದ ಎಚ್ಡಿಕೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ವಿರುದ್ಧ ದಾಖಲೆ ಬಿಡುಗಡೆ ಸಾಧ್ಯತೆ. ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧವೂ ಕುಮಾರಸ್ವಾಮಿ ವಾಗ್ದಾಳಿ. ಶಾಸಕ ಮುನಿರತ್ನ ಮೇಲೆ ಎಸ್ಐಟಿ ಅಧಿಕಾರಿಗಳ ದಾಳಿ. ವಯಾಲಿಕಾವಲ್ ಮನೆ ಕಚೇರಿ ಸೇರಿ ವಿವಿಧೆಡೆ ಪರಿಶೀಲನೆ. ಅತ್ಯಾಚಾರ ಆರೋಪ ಸಂಬಂಧ ಎಫ್ಎಸ್ಎಲ್ ಟೀಮ್ ಜೊತೆ ಬಂದು ತಪಾಸಣೆ. ಬಾಲಕನ ಬಲಿಯಾದ್ರೂ ಎಚ್ಚೆತ್ತುಕೊಳ್ಳದ ಬಿಬಿಎಂಪಿ. ಮಲ್ಲೇಶ್ವರಂ ಮೈದಾನದಲ್ಲಿ ವಾರ ಕಳೆದರೂ ಗೇಟ್ ಅಳವಡಿಸದೆ ಭಾರಿ ನಿರ್ಲಕ್ಷ್ಯ. ಸಚಿವ ಗುಂಡೂರಾವ್ ಎಚ್ಚರಿಕೆ ಕೊಟ್ಟರು, ಡೋಂಟ್ ಕೇರ್. ಯಶವಂತಪುರದಲ್ಲಿ ತಿಂಗಳಿಗೆ 300 ಹೆರಿಗೆ ಮಾಡ್ತಿದ್ದ ಆಸ್ಪತ್ರೆ ಸ್ಥಗಿತ. ಆಸ್ಪತ್ರೆ ಕೇವಲ ನಮ್ಮ ಕ್ಲಿನಿಕ್ಗೆ ಸೀಮಿತವಾಯ್ತಾ? ಜನರಲ್ ಆಸ್ಪತ್ರೆ ಮಾಡುವ ಪ್ರಕ್ರಿಯೆ ವಿಳಂಬವಾಗಿದ್ದರಿಂದ ತಡವಾಗ್ತಾ ಇದೆ ಎಂದು ಬಿಬಿಎಂಪಿ ವಿಶೇಷ ಆಯುಕ್ತರ ಸ್ಪಷ್ಟನೆ. ಸದಾ ಗಿಜಿಗುಡುವ ಎಂಜಿ ರೋಡ್ನಲ್ಲಿ ದರೋಡೆಕೋರರ ಹಾವಳಿ. ರಾತ್ರಿ ರೌಂಡ್ಸ್ ಹಾಕಿ ಸಿಕ್ಕೋರನ್ನ ದೋಚಿ ಎಸ್ಕೇಪ್ ಆಗ್ತಿರುವ ಖದೀಮರು. ಐಷಾರಾಮಿ ಬೈಕ್ನಲ್ಲಿ ಬಂದು ಹಲ್ಲೆ ಮಾಡಿ 2 ಚಿನ್ನದ ಸರ, ವಾಚ್, ನಗದು ಕದ್ದು ಅಬೇಸ್. ವರ್ಷದ ಹಿಂದೆ ಮೃತಪಟ್ಟ ಇಲಿಯಾಸ್ ಕೊಲೆ ರಹಸ್ಯ ಬಯಲು. ಅಕ್ರಮ ಸಂಬಂಧಕ್ಕೆ ಗಂಡ ಅಡ್ಡಿ ಎಂದು ಪ್ರಿಯಕರನ ಜೊತೆ ಸೇರಿ ಕೊಂದಿದ್ದ ಪತ್ನಿ. ವರ್ಷದ ಬಳಿಕ ಪ್ರಕರಣ ಭೇದಿಸಿದ ದಾವಣಗೆರೆ ಜಿಲ್ಲೆಯ ಬಸವಪಟ್ಟಣ ಪೊಲೀಸರು. ದಾವಣಗೆರೆಯಲ್ಲಿ ಕಲ್ಲು ತೂರಾಟ ಕೇಸ್ ಎಫೆಕ್ಟ್. ಡಿಜೆಗೆ ಸಿಗ್ತಾ ಇಲ್ಲ ಅನುಮತಿ. ಡಿಜೆಗೆ ಪರ್ಮಿಷನ್ ಸಿಗೋವರೆಗೂ ಮೂರ್ತಿ ವಿಸರ್ಜಿಸಲ್ಲ ಎಂದ ಸಾರ್ವಜನಿಕ ಗಣೇಶ ಮಂಡಳಿ. 100ಕ್ಕೂ ಅಧಿಕ ಗಣೇಶ ಮೂರ್ತಿಗಳ ವಿಸರ್ಜನೆ ಬಾಕಿ. ಚಿತ್ರದುರ್ಗದಲ್ಲಿ ಹಿಂದೂ ಮಹಾಗಣಪತಿ ತತ್ವ ಶೋಭಾಯಾತ್ರೆ. ನಗರದಾದ್ಯಂತ ರಾರಾಜಿಸುತ್ತಿರುವ ಕೇಸರಿ ಬಾವುಟಗಳು. ವಿಎಚ್ಪಿ ರಾಷ್ಟ್ರೀಯ ಸಂಚಾಲಕ ಧೀರಜ್ ದೊನೇರಿಯಾರಿಂದ ಉತ್ಸವಕ್ಕೆ ಚಾಲನೆ. ತುಮಕೂರಲ್ಲಿ 2 ಯುವಕರ ಮೇಲೆ ಲಾಂಗು ಮಚ್ಚಿನಿಂದ ದಾಳಿ ಪ್ರಕರಣ. ಯುವತಿಯನ್ನ ರಕ್ಷಿಸಿ ಬೈದು ಬುದ್ಧಿ ಹೇಳಿದ್ದಕ್ಕೆ ಹಲ್ಲೆ. 3 ಆರೋಪಿಗಳನ್ನ ಬಂಧಿಸಿದ ಪೊಲೀಸರು. ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆಗೆ ಮತ್ತೊಂದು ಹಿನ್ನಡೆ. ಫ್ರೀಡಂ ಹೈಟೆಕ್ ಪಾರ್ಕಿಂಗ್ ಕ್ಲೋಸ್ ಆಗುತ್ತಾ? ಓಪನ್ ಆದ 3 ತಿಂಗಳಿಗೆ ಕೋಟಿ ಲಾಸ್. ಬೇಸತ್ತ ಗುತ್ತಿಗೆದಾರ. ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರದಲ್ಲಿ ಗದ್ದೆಯಂತಾದ ರಸ್ತೆ. ಭತ್ತ ನಾಟಿ ಚಳ್ಳೂರು ಗ್ರಾಮಸ್ಥರ ಆಕ್ರೋಶ. ರಸ್ತೆ ಅಭಿವೃದ್ಧಿ ಮಾಡದಿದ್ರೆ ಸಚಿವ ಶಿವರಾಜ್ ತಂಗಡಗಿಗೆ ಮುತ್ತಿಗೆ ಹಾಕೋದಾಗಿ ಎಚ್ಚರಿಕೆ. ಅಮೆರಿಕ ಪ್ರವಾಸದ ವೇಳೆ ಮೀಸಲಾತಿ ಕುರಿತ ರಾಹುಲ್ ಗಾಂಧಿ ಹೇಳಿಕೆಗೆ ವಿರೋಧ. ಉತ್ತರ ಪ್ರದೇಶದಲ್ಲಿ ಕೈ ನಾಯಕನ ಪ್ರತಿಕೃತಿ ದಹನಕ್ಕೆ ಯತ್ನ. ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ವಾಗ್ವಾದ, ಎಳೆದಾಟ. ಬಾಣಂತಿಯನ್ನ ಹೆಗಲ ಮೇಲೆ ಹೊತ್ತು ತುಂಬಿ ಹರಿಯುತ್ತಿದ್ದ ಹೊಳೆ ದಾಟೋ ಅನಿವಾರ್ಯತೆ. ಆಂಧ್ರದ ಅಲ್ಲೂರಿ ಜಿಲ್ಲೆಯಲ್ಲಿ ಪ್ರಮುಖ ರಸ್ತೆ ಬ್ಲಾಕ್ ಆಗಿದ್ದಕ್ಕೆ ಪರದಾಟ.
ಮಗು ಆಸ್ಪತ್ರೆಗೆ ಕರೆದೊಯ್ಯಲು ಹರಸಾಹಸ. ಅಪಾಯಕಾರಿ ದೃಶ್ಯ ಮೊಬೈಲ್ನಲ್ಲಿ ಸೆರೆ. ಕೊಯಮತ್ತೂರಿನಿಂದ ಚಿನ್ನ ಸಾಗಿಸ್ತಾ ಇದ್ದ ವ್ಯಾಪಾರಿ ಸ್ನೇಹಿತನ ಮೇಲೆ ದಾಳಿ. ಕೇರಳದ ತ್ರಿಶೂರ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ದರೋಡೆ. 2.5 ಕೆಜಿ ಚಿನ್ನಾಭರಣ ದೋಚಿ ಎಸ್ಕೇಪ್. ಕಾರ್ನ ಡ್ಯಾಶ್ ಕ್ಯಾಮೆರಾದಲ್ಲಿ ದೃಶ್ಯ ಸೆರೆ. ಜೂನಿಯರ್ ಎನ್ಟಿಆರ್ ಅಭಿನಯದ ದೇವರ ಚಿತ್ರ ವೀಕ್ಷಣೆ ವೇಳೆ ಅವಘಡ. ಹೈದರಾಬಾದ್ನ ಸುದರ್ಶನ್ ಚಿತ್ರಮಂದಿರದಲ್ಲಿ ಜೂನಿಯರ್ ಎನ್ಟಿಆರ್ ಕಟೌಟ್ಗೆ ಬೆಂಕಿ. ಅಭಿಮಾನಿಗಳು ಸಿಡಿಸಿದ ಪಟಾಕಿ ಕಿಡಿಯಿಂದ ಅನಾಹುತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.